ಯಶ್ ಅವರು ಬಂದಿಲ್ಲ, ಈ ರೀತಿಯಾಗಿ ಒಂದಷ್ಟು ಕಮೆಂಟ್ಸ್ಗಳು ಪಾಸ್ ಆಗ್ತಾ ಇದೆ. ಸೊ ನೀವು ನೇರವಾಗಿ ಇದಕ್ಕೆ ಸ್ಪಷ್ಟನೆ ಕೊಡೋದಾದ್ರೆ ಬರೋದು ಬೇಡ ಇರ್ಬೋದೇನೋ, ಅವ್ನಿಗೆ ಇಷ್ಟ ಇಲ್ಲ ಅಂದ್ರೆ ಇಲ್ಲದೆ ಇರಲಿ, ಅದಕ್ಕೆ ನಾನು ಏನು ಮಾಡಲಿ, ನನ್ನ ಇಷ್ಟ ನಾನು ಬಂದಿದ್ದೀನಿ, ಬರ್ದೇ ಇರಲಿ, ಅದಕ್ಕೆ ನಾನು ಅವ್ನು ಹೆಚ್ಕೊಂಡು ಬಂದಿಲ್ವಲ್ಲ, ಇಷ್ಟೇ ಸಿಂಪಲ್ ಉತ್ತರ. ಎಷ್ಟು ಬರಲಿ ಅಂತ ನಾನು ಬಂದಿಲ್ಲ, ಬಂದರೂ ಬೇಡ ಅನ್ನಲ್ಲ, ಬರಲಿಲ್ಲ ಅವ್ನಿಗೆ ಬೇಜಾರಾಗಿದೆ ಅಂದ್ರೆ ನನಗೇನು ಬೇಜಾರಿಲ್ಲ, ನಾನೇ ಅವನು. ನಮ್ಮಮ್ಮ ನನ್ನ ಬಗ್ಗೆ ನೆಗೆಟಿವ್ ಹೇಳ್ತಿದ್ದಾರೆ ಅಂತ ಅವ್ರು ಇಂಟರ್ವ್ಯೂ ಮಾಡ್ತಿದ್ದೀರಾ? ಒಳ್ಳೆ TRP ಎಪಿಸೋಡ್ ಅಲ್ಲ. ಅವನೇನೋ ಮಾಡ್ಬೇಕಾದ್ರೆ ನಾವು ಬೇಜಾರು ಮಾಡ್ಕೊಂಡಿದೀವ ಇಲ್ಲ ಅಲ್ವಾ, ನಾವು ಸಪೋರ್ಟ್ ಮಾಡಿದ್ವಲ್ಲ, ಅವನು ನಮಗೆ ಮಾಡಲಿ, ಮಾಡೋಕ್ಕಾಗಿಲ್ಲ ಅಂದ್ರೆ ಮನೇಲಿ ಇರಲಿ. ಅದಕ್ಕೆ ನೀವು ಅಂತಕ್ಕಂತ ಹೇಳ್ತಿದ್ದಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ಎಷ್ಟು ಹೇಳ್ತಾ ಇದ್ದೀನಿ ನಾನು ನೇರವಾಗಿ ನಿಮ್ಮ ಚಾನಲ್ ಮುಖಾಂತರ. ಅದಾಗಿದೆ ಅಂತ ನನ್ನ ಹತ್ರ ಹೇಳಿಲ್ಲ, ನಿಮ್ಮ ಹತ್ರ ಯಾರ ಹತ್ರ ಹೇಳಿದ್ದಾನೆ ಅಂದ್ರೆ ಖಂಡಿತ ಹಂಗೆ ಅನ್ಕೊಳ್ಳಿ ಬಿಡಿ, ಅಂತಪ್ಪು ಅವ್ನು ಹಂಗೆ ಇರಲಿ, ನಾನು ಹಿಂಗೆ ಇರ್ತೀನಿ. ಏನ್ ಮಾಡ್ತೀಯಮ್ಮ ನೀನು? ಎಲ್ಲ ಸರಿ ಹೋಗೋ ಟೈಮಲ್ಲಿ ಎಂತ ಕೆಲಸ ಮಾಡ್ಬಿಟ್ಟಿಯಮ್ಮ ಅಂದ್ರೆ ಮೀಡಿಯಾ ನಮಗೆ ಒಂದು ಸ್ಟ್ರೆಂತ್. ಮೀಡಿಯಾ ಇಲ್ಲ ಅಂದಿದ್ರೆ ಇನ್ನೂ ಏನೆಲ್ಲ ಆಗ್ಬಿಡ್ತಾ ಇತ್ತು ಆಯ್ತಾ. ನಾವೆಲ್ಲ ತಪ್ಪು ಮಾಡಕ್ಕೆ ಹೋಗಲ್ಲ ಬಿಡಿ, ನಮ್ಗೆ ಹೇಳ್ತಾ ಇಲ್ಲ, ನಮ್ಮಗಳಿಗೆ ತಪ್ಪು ಮಾಡದೆ ಹೋಗ್ಲಿ, ಅದನ್ನ ಅವರು ಕೆಲವು ಟೈಮ್ ಎಚ್ಚರಿಸ್ತಾರೆ, ಮತ್ತೆ ನಮ್ಮನ್ನ ಒಳ್ಳೇದು ಮಾಡ್ತಾರೆ. ಆ ಒಂದು ಉದ್ದೇಶ ಮೀಡಿಯಾಕ್ಕೆ ಇರೋದ್ರಿಂದನೇ ನಾವುಗಳೆಲ್ಲ ಇವತ್ತು ಇಷ್ಟು ಅರಾಜಕವಾಗಿ ಓಡಾಡ್ತಿದ್ವಿ. ಹಾಗಾಗಿ ಮೀಡಿಯಾ ಬಗ್ಗೆ ನನಗೆ ಗೊತ್ತಿರೋದ್ರಿಂದ ಅದನ್ನ ಬೇರೆ ತರ ಸ್ಟ್ರಾಂಗ್ ಆಗಿ ಬರ್ದಿದ್ರು, ನಾನು ಚೇಂಜ್ ಮಾಡಿಸ್ದೆ. ಇಲ್ಲ, ಮೀಡಿಯಾ ನಮ್ಗೆ ತುಂಬಾ ಮುಖ್ಯ ಆಗುತ್ತೆ, ಅದನ್ನ ನೀವು ಈ ತರ ಇದ್ರೆ ಫಸ್ಟ್ ಸಿಂಗಲ್ ನಾವು ಆ ಥರ ಮಾಡೋದು ಸರಿ ಇಲ್ಲ, ಬೇಡ ಅಂತ ಡೈಲಾಗ್ ರೈಟರ್ ಅವ್ರದ್ದವ್ರು ಬರ್ದಿದ್ರು. ಬಟ್ ನನ್ನ ತಾಟಿಂದ ಅದೊಂದು ಡೈಲಾಗ್ ಚೇಂಜ್ ಮಾಡಿಸಿದ್ ನಾನು. ಏನಿದು ಮೀಡಿಯಾ, ಏನ್ರಿ ಮೀಡಿಯಾ ಅಂತಾನೆ ದುಡ್ಡು ಕೊಟ್ಟು ಅದನ್ನ ಈಗ ನಿಮ್ಗೆ 1,000 ಕೊಟ್ಟರೆ ನೀವು ಏನಾದ್ರು ಒಳ್ಳೇದು ಬರೀತಾರೆ ಕೆಟ್ಟದ್ದು ಬರೀತಾರೆ, ಆ ತರದ್ದು ಒಂದು ಟೀಮ್ ಇದೆಯಂತೆ. ಮುಂದಿನ ದಿನ ಇದು ವಾಪಸ್ ತಗೊಳ್ಳಿ, ಇದು ನಾನು ಒಪ್ಪಲ್ಲ. 1,000 ಕೊಟ್ಟರೆ ಒಳ್ಳೇದು ಬರೀತಾರೆ, ಕೆಟ್ಟದ್ದು ಬರೀತಾರೆ, ಇದನ್ನ ನಾನು ಒಪ್ಪಲ್ಲ. ಈ ಅಮ್ಮಂಗ್ ಇರೋಷ್ಟು ಕೊಲೆಸ್ಟ್ರಾಲ್ ಆ ಪನ್ನೀರಲ್ಲೂ ಇಲ್ಲ ಅನ್ಸುತ್ತೆ. ಅಲ್ಲ, ಒಂದು 100 ಮೆಂಬರ್ ದಿನ ಒಂದು ಊಟಕ್ಕೆ ದುಡ್ಡು ಕೊಟ್ಟರೆ ಒಬ್ಬ ನೆಗೆಟಿವ್ ಕಮೆಂಟ್ ಆಗ್ತಾನೆ ಅವ್ನ ಮೊಬೈಲಿಂದ. ಅದು ಹೇಳಿ ಅದನ್ನೇ ನಿಮ್ಗಲ್ಲಮ್ಮ, ನಿಮಗೆ ಹೇಳಿದಲ್ಲ. ಇವಾಗ 1,000 ರೂಪಾಯಿ ಒಬ್ಬನಿಗೆ ಸಿಗುತ್ತೆ ಅಂದ್ರೆ 10 ಪಿಕ್ಚರ್ ಇಂದ 10,000 ಬರುತ್ತೆ, ಒಬ್ಬ ಕೊಡ್ತಾನೆ ಕೆಟ್ಟದ್ದು ಮಾಡಕ್ಕೆ. ಯಾಕಮ್ಮ ಅವ್ನಿಗೆ ದುಡಿಮೆ ಯಾಕಮ್ಮ ಬೇಕು? 10,000 ಬಂತಲ್ಲ ಕೂತ್ಕೊಂಡು. ಈ ಸೋಂಬೇರಿಗಳಿಗೆ ಇದೊಂದು ದಾರಿ ಅಲ್ಲ, ಅದನ್ನ ಜಾಲ ಕಂಡಿಡಿಯೋದು ಯಾರು? ನಾವು ಕಂಡಿದ್ದು ಸರ್ಕಾರ ಕೊಡ್ಬೇಕು. ಈಗ ರಮ್ಯಾರ ನೆಗೆಟಿವ್ ಮಾಡಿದ್ದನ್ನ ಹಿಡಿದ್ರ, ರಮ್ಯಾ ಬರ್ದೋಗಿದ್ರೆ ಯಾರು ಹಿಡಿತಾ ಇದ್ರೆ, ಯಾರನ್ನ ಒಳಗಾಕಿದ್ದಾರೆ ಅಂತ ಹೇಳಿದ್ರ. ಹಂಗೆ ನಾನು ಹೇಳ್ತಿರೋದು, ಈಗ ಒಂದು ಜಾಲ ಉಟ್ಕೊಂಡಿದೆಯಂತೆ. ಸಿನಿಮಾ ಬರಕ್ ಮುಂಚೆನೆ ನೆಗೆಟಿವ್ ಬರ್ದಾಕ್ಸೋದು, ಸ್ವಲ್ಪ ದುಡ್ಡು ಕೊಟ್ಬಿಡೋದು. ಈಗ ನನ್ನ ಕಂಡ್ರೆ ಆಗ್ತಾ ಇರಲ್ಲ ಅನ್ಕೊಳ್ಳಿ, ಯಾರಿಗೆ ಥಿಯೇಟರ್ ಅವ್ರಿಗೆ, ಅವ್ರು ಸುಮ್ಮನೆ ಒಂದಷ್ಟು ಕೊಟ್ಟರೆ ಅವ್ರು ಸಿನಿಮಾ ಥಿಯೇಟರ್ ಬೇರೆ ಸಿನಿಮಾ ಹಾಕೋಬೋದಲ್ಲ ಅವರು. ಈ ತರ ಎಲ್ಲ ನಡೀತಾ ಇದೆ ಅಂತ ನಾನು ಇತ್ತೀಚೆಗೆ ಕೇಳ್ಪಟ್ಟಿದ್ದೀನಿ. ಅದನ್ನ ನಾನು ಮುಂದಿನ ದಿನಗಳಲ್ಲಿ ನಾನು ತುಂಬಾ ಅದಕ್ಕಾಗಿ ಫೈಟ್ ಮಾಡ್ತೀನಿ. ರಮ್ಯಾ ಇದ್ದಂಗೆ ಸುಳ್ಳು ಹೇಳ್ತಾರಲ್ಲ, ಅದ್ ಹೆಂಗೆ? ನನಗೆ ಐಡಿಯಾನೇ ಬರಲ್ವಲ್ಲ. ತಕ್ಷಣ ನೆನಪಾಯ್ತು ಅಮ್ಮ, ನೆಗೆಟಿವ್ ಕಮೆಂಟ್ ಅಂತ ಹೇಳಿದ ತಕ್ಷಣ ನೋಡಿ, ಒಬ್ಬ ಸೆಲೆಬ್ರಿಟಿಗೆ ಬಿಟ್ಟಿಲ್ಲ, ಅಷ್ಟು ಬ್ಯಾಡ್ ಕಮೆಂಟ್ಸ್, ಕಂಪ್ಲೇಂಟ್ ಆಯ್ತು, FIR ಆಯ್ತು, ಅರೆಸ್ಟ್ ಕೂಡ ಆಗಿದ್ದಾರೆ. ಏನ್ ಹೇಳ್ತೀರಮ್ಮ ಈ ರೀತಿಯ ನೆಗೆಟಿವ್ ಕಮೆಂಟ್ಸ್ ಮಾಡೋರ ಬಗ್ಗೆ? ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಆಗಿರಬೇಕು? ನಾನೇನ್ ಹೇಳ್ತೀನಿ ಅಂದ್ರೆ ನೋಡಮ್ಮ, ಮಾರ್ಕೆಟ್ಗೆ ಹೋದ್ರೆ ತರಕಾರಿ ತರಕ್ ಹೋದಾಗ ನಮ್ಗೆ ಬರೀ ಫ್ರೆಶ್ ಸಿಗಲ್ಲ. ಫ್ರೆಶ್ ಬಂದಿದ್ರೆ ಜೊತೆ ಮಿಕ್ಸ್ ಮಾಡಿರ್ತಾರೆ ಹಳೇದನ್ನ. ನಾವು ಬುದ್ಧಿವಂತರಾಗಿರ್ಬೇಕು. ಹಂಗನ್ಬಿಟ್ಟು ನಿಮ್ಗೆ ಫ್ರೆಶ್ ಎಲ್ಲ ಒಳ್ಳೆಯವರು ಸಿಗ್ತಾರೆ ಪ್ರಪಂಚದಲ್ಲಿ ಅಂತ ನಾನು ಹೇಳಲ್ಲ. ಅದ್ರ ಮಧ್ಯದಲ್ಲಿ ಕೊಳ್ತಿದೆ ಎತ್ತು ಅಂತ ಹೇಳೋ ತಾಕತ್ತು ಇರ್ಬೇಕು. ನಮ್ ಜೀವನ ಆ ಮುತ್ನಂತ ಮಗಂಗೆ ಮಾರಿ ಅಂತ ಅಮ್ಮ. ನಿಮ್ಮ ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ.